ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಈಗ ಫರ್ದರ್ ಲಾಸ್ಟು ಡೆಮೋ ಕ್ಲಾಸಸ್‌ಗಳಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲಾಸ್ಟಿಗೆ ಅಡ್ವರ್ಟೈಸ್‌ಮೆಂಟ್ ಕೊಡಬೇಕಾಯಿತು. ಫರ್ದರ್ ಅದನ್ನ ನೀವು ಇಗ್ನೋರ್ ಮಾಡಿ, ಇಲ್ಲ ಸ್ಟಾಪ್ ಮಾಡಿ ಓಡ್ಸ್ ನೋಡಿ. ನೋ ಇಶ್ಯೂಸ್ ಆಯ್ತಾ? ಅದು ನಾವು ಕೊಳ್ಳೇಬೇಕಾಗಿತ್ತು. ಟೀಮ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ ಕೊಟ್ಟಿದ್ದೀವಿ ಅಷ್ಟೇ. ಈಗ ನಿಮಗೆ ಯಾವುದೇ ರೀತಿ ಆ ಥರ ಲಾಸ್ಟಿಗೆ ಕ್ಲಾಸಸ್‌ಗಳು ಡೆಮೋ ಆ ಥರ ಏನಿರಲ್ಲ. ಈಗ ಸಿಲೆಬಸ್ ಕಾಪಿನ ಮುಂದುವರೆದು ನೋಡೋಣ ನಾವು. ಡೈರೆಕ್ಟಾಗಿ ಸಿಲೆಬಸ್‌ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟಾಗಿ ಏನು ಸಿಲೆಬಸ್ ಇದೆ ಅದನ್ನ ಕ್ಲೋಸ್ ಮಾಡ್ತಾ ಹೋಗೋಣ. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಇನ್ನೊಂದು ಸ್ವಲ್ಪ ಮುಂದುವರೆದ್ರೆ ಅಂತಂದ್ರೆ ಅಪ್ ಟು ಒಂದು 60-70% ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿರುವಂಥ ವಿಷಯಗಳು ಮುಗಿದೋಗಿದೆ. ಇನ್ನು ಉಳಿದಿರುವಂಥ 30% ಆಫ್ ಯೂನಿಟ್ 1 ಸಿಲೆಬಸ್ ಕಾಪಿನ ಇದರಲ್ಲಿ ನೋಡ್ತಾ ಇದ್ದೀರಾ. ಓಕೆ. ಈಗ ಅದರಲ್ಲಿ ಏನಿದೆ ಅಂತಂದ್ರೆ ಸಿಲೆಬಸ್ ಕಾಪಿಯಲ್ಲಿ ಅರೆಸ್ಟ್‌ನ ಬಗ್ಗೆ ಹೇಳಿ ಅಂತಿದೆ. ಅರ್ಥ ಆಗ್ತಿದೆಯಾ ನಿಮಗೆ? ಅರೆಸ್ಟ್‌ನ ಬಗ್ಗೆ ಸೇಫ್ ಗಾರ್ಡ್ಸ್‌ಗಳು ಏನಿದೆ ಅಂತ ಕೇಳ್ತಾ ಇದ್ದಾರೆ. ಅರೆಸ್ಟ್ ಮೀನ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿನ ನೀವು ಅರೆಸ್ಟ್ ಮಾಡೋದ್ರ ಬಗ್ಗೆನೇ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದೆ. ನಾನು ಟೋಟಲ್ ಆಗಿ ಒಂದು 2-3 ವಿಡಿಯೋಸ್‌ನ ತಗೊಂಡು ಅರೆಸ್ಟಿನ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಅಂತಂದ್ರೆ ಯಾರನ್ನ ಅರೆಸ್ಟ್ ಮಾಡ್ಬೋದು, ಅರೆಸ್ಟ್ ಮಾಡಿದಾಗ ಯಾವ್ಯಾವ ಪ್ರೊಸೀಜರ್‌ನ ಫಾಲೋ ಮಾಡಬೇಕು, ಅರೆಸ್ಟ್ ಮಾಡಿದಂಥ ವ್ಯಕ್ತಿಯ ರೈಟ್ಸ್‌ಗಳೇನು, ಹಕ್ಕುಗಳೇನು, ಅವನು ಪೊಲೀಸ್ ಅವರಿಗೆ ನನಗೆ ಈ ರೈಟ್ಸ್‌ಗಳನ್ನು ಕೊಡಿ ಅಂತೇಳಿ ಯಾವ ರೀತಿ ಕೇಳಬಹುದು, ಯಾವ ವಿಷಯಗಳಿದೆ ಅದೊಂದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಯಾವಾಗ ಅರೆಸ್ಟ್ ಸಿಚುವೇಶನ್ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಆಯ್ತಾ? ಸೊ ಇಲ್ಲ ಅವರ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಅಂತ ಸಿಚುವೇಶನ್ಸ್‌ಗಳು ಬಂದೇ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಅರೆಸ್ಟ್‌ನ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಇತ್ತು ಅಂತಂದ್ರೆ, ಲೀಗಲ್ ಇನ್ಫಾರ್ಮೇಷನ್ ಇತ್ತು ಅಂತಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟು ಆಸ್ ಅನ್ ಬೆಸ್ಟು ನಿಮ್ಮ ಔಟ್‌ಪುಟ್ಟನ್ನ ನೀವು ತಗೊಂಡ್ ಬರಕ್ಕೆ ನೀವು ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಆಗಿದ್ದಲ್ಲಿ ಸ್ಟಾರ್ಟ್ ಮಾಡೇ ಬಿಡೋಣ. ಏನ್ ಸರ್ ಇದು ಅರೆಸ್ಟ್ ಅಂತಂದ್ರೆ ರೈಟ್ಸ್‌ಗಳು ಏನೇನಿದೆ ಅರೆಸ್ಟೆಡ್ ಪರ್ಸನ್ ಅನ್ನುವಂಥ ಕ್ವೆಶ್ಚನ್‌ನ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ. ವೆಲ್ ಆ ಪಾಯಿಂಟ್ ಆಫ್ ವ್ಯೂದಲ್ಲೇ ನಾವು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಅರೆಸ್ಟ್ ಅಂದ್ರೆ ಏನು? ಯಾರು ಅರೆಸ್ಟ್ ಮಾಡಬಹುದು? ಮತ್ತೆ 2 ಟೈಪ್ ಇರುವಂಥ ಅರೆಸ್ಟ್‌ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ಅದಕ್ಕಿಂತ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂತಂದ್ರೆ, ಅರೆಸ್ಟ್ ಮಾಡಬೇಕಾದ್ರೆ ಯಾವ ಪ್ರೊಸೀಜರ್‌ನ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ ಕಲಿಯೋಣ. ಅದಕ್ಕಿಂತ ಮುಂದಿನ ವಿಡಿಯೋದಲ್ಲಿ ಯಾವ ಪವರ್ಸ್‌ಗಳು ಅರೆಸ್ಟ್ ಮಾಡುವಂಥ ಆಫೀಸರ್ಸ್‌ಗಳಿಗಿದೆ ಅಂತ ಕಲಿಯೋಣ. ಇನ್ನೊಂದು ವಿಡಿಯೋನ ತಗೊಂಡು ಅರೆಸ್ಟ್ ಮಾಡಿರುವಂಥ ಪರ್ಸನ್ಸ್‌ನ ರೈಟ್ಸ್‌ಗಳು ಏನೇನಿದೆ ಅಂತ ಕಲಿಯೋಣ. 4-5 ವಿಡಿಯೋ ಆಗುತ್ತೆ. ಇಂಪಾರ್ಟೆಂಟ್ ಇದೆ ಮತ್ತೆ ಈಸಿ ಇದೆ. ಅರ್ಥ ಆಗುವಂಥ ವಿಷಯ. ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳುವಂಥ ವಿಷಯ ಏನಿಲ್ಲ. ಅದಕ್ಕೋಸ್ಕರ ಆರಾಮಾಗಿ ಪ್ರಾಕ್ಟಿಕಲ್ ಸೆನ್ಸಲ್ಲಿ, ಪ್ರಾಕ್ಟಿಕಲ್ ಥಿಂಕಿಂಗಲ್ಲಿ ಕಲಿಯೋಕ್ಕೋಸ್ಕರ ಟ್ರೈ ಮಾಡಿ. ಅವಾಗ ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಪಾರ್ಟ್ ನಿಮಗೆ ನಾನೇನಾದ್ರು ಹೇಳಬೇಕು ಅಂತಂದ್ರೆ, ಆಲ್ರೆಡಿ ನಿಮಗೆ ಇಂಟ್ರೊಡಕ್ಷನ್ ಪಾರ್ಟು ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಏನು ಅರೆಸ್ಟ್ ಅನ್ನೋದು, ಅದಕ್ಕೆ ಏನು ಇಂಟ್ರೊಡಕ್ಷನ್ ಪಾರ್ಟ್ ಏನು ಮಾಡೋದಾಗಿದೆ. ಅಪ್ರಹೆನ್ಷನ್ ಆಫ್ ಎ ಪರ್ಸನ್ ಬೈ ದ ಲೀಗಲ್ ಅಥಾರಿಟಿ ದ ಕಾಸ್ ಆಫ್ ದ ಡಿಪ್ರವೇಷನ್ ಆಫ್ ಹಿಸ್ ಲಿಬರ್ಟಿ. ಏನಿಲ್ಲ. ಮೇನ್ ಡೆಫಿನೇಷನ್ ಏನು ಗೊತ್ತಾ ಅರೆಸ್ಟಿಂದು? ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯನ ಕಿತ್ಕೊಳ್ಳೋದನ್ನೇ ನಾವು ಅರೆಸ್ಟ್ ಅಂತೇಳಿ ಕರಿತೀವಿ. ಆಗ್ತಿದ್ಯಾ ನಿಮಗೆ? ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯನ ಕಿತ್ಕೊಳ್ಳೋದು. ಯಾವ ತರ? ಅವನನ್ನ ಕರ್ಕೊಂಡು ಬಂದು ಜೈಲಿಗೆ ಹಾಕ್ಬಿಟ್ರೆ ಅವ್ನ ಸ್ವಾತಂತ್ರ್ಯ ಕಿತ್ಕೊಂಡಂಗೆ ತಾನೆ? ಇದನ್ನೇ ನಾವು ಅರೆಸ್ಟ್ ಅಂತೇಳಿ ಕರಿತೀವಿ. ಅಷ್ಟೇ ಅರೆಸ್ಟ್ ಅಂತಂದ್ರೆ, ಜಾಸ್ತಿ ಏನಿಲ್ಲ. ದಸ್ ಆಫ್ಟರ್ ದಟ್ ಅರೆಸ್ಟ್ ಆಫ್ ಪರ್ಸನಲ್ ಲಿಬರ್ಟಿ ಇಸ್ ಕಂಟ್ರೋಲ್ ಆಫ್ ಅರೆಸ್ಟರ್. ಯಾರ ಹತ್ರ ಬರುತ್ತೆ ಅಂತಂದ್ರೆ ಅವನ ಲಿಬರ್ಟಿ, ಅವನ ಸ್ವಾತಂತ್ರ್ಯ, ಯಾರು ಅರೆಸ್ಟ್ ಮಾಡಿರ್ತಾನಲ್ಲ ಅವನ ಹತ್ರ ಅದು ಅರೆಸ್ಟ್ ಅಂತ ಬರುತ್ತೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಟೂಲು. ಕೋರ್ಟಿನ ಮುಂದೆ ತಂದು ನಿಲ್ಸೋದಕ್ಕೆ ಇವನು ಇಂಥ ಕ್ರೈಮ್ ಮಾಡಿದಾನೆ, ಇಂಥ ಸಸ್ಪೆಕ್ಟ್ ಇದ್ದಾನೆ, ಇವನಿಗೆ ಅಕಾರ್ಡಿಂಗ್ ಟು ಲಾ ಏನ್ ಹೇಳುತ್ತೆ ಅದ್ರ ಪ್ರಕಾರ ಪನಿಷ್ಮೆಂಟ್ ಕೊಡಿ ಅಂತ. ಇದಿಷ್ಟು ಇಂಟ್ರೊಡಕ್ಷನ್ ಪಾರ್ಟ್. ಹೌದು ಸರ್, ಈಗ ಅರೆಸ್ಟು ಯಾರು ಮಾಡಬಹುದು, ಯಾರನ್ನು ಬಂಧಿಸಬಹುದು, ಯಾರಿಂದ ಅರೆಸ್ಟ್ ಆಗಬಹುದು ಅಂತ ಕೇಳಿದ್ರೆ ಸೆಕ್ಷನ್ 35 ಕ್ಲಾಸ್ 7 ಹೇಳುವಂತ ಪ್ರಕಾರ ಅರೆಸ್ಟ್ ಅನ್ನುವಂಥದ್ದು ಏನಿದೆ ಇದು ಒಂದು ಪ್ರಿಯರ್ ಪರ್ಮಿಷನ್ ನ ತೆಗೆದುಕೊಂಡು ಮಾಡ್ತಾರೆ, ಇಲ್ಲ ವಿತೌಟ್ ಪ್ರಿಯರ್ ಪರ್ಮಿಷನ್ ತೆಗೆದುಕೊಂಡು ಮಾಡ್ತಾರೆ. ಇಟ್ಸ್ ಡಿಪೆಂಡ್ಸ್ ಅಪಾನ್ ಯಾರ್ಯಾರು ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಯಾವ ಕ್ರೈಮ್ಸ್ ಗಳಿಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಸೆಕ್ಷನ್ 41-44 CRPC ಅಲ್ಲಿ ಹೇಳ್ತಾ ಇತ್ತು ಎಲ್ಲೆಲ್ಲಿ ಯಾರ್ಯಾರು ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ಅಂತ. ನಾನು ಅದನ್ನ 2 ಟೈಪ್ ಹೇಳ್ತಾ ಇದ್ದೀನಿ. 2 ತರ ಇದೆ: ಅರೆಸ್ಟ್ ವಿತ್ ವಾರೆಂಟ್, ಅರೆಸ್ಟ್ ವಿತೌಟ್ ವಾರೆಂಟ್. ಸರ್, ಇದು ವಾರೆಂಟ್ ಅಂದ್ರೆ ಏನು? ಅದು ಇಂಪಾರ್ಟೆಂಟ್ ನಿಮಗೆ. ಆಯ್ತಾ? ವಾರೆಂಟ್ ಅಂತಾರೆ ಸರ್, ಕೇಳಿದೀವಿ ಮೂವೀಸ್‌ಗಳಲ್ಲೆಲ್ಲ ಕಡೆ. ವಾರೆಂಟ್ ಅಂದ್ರೆ ಏನು ಅಂತಂತಂದ್ರೆ ಇದು ಕೋರ್ಟ್‌ನ ಪರ್ಮಿಷನ್. ಯಾವುದು ಕೋರ್ಟ್‌ನ ಪರ್ಮಿಷನ್? ಅರೆಸ್ಟ್ ಮಾಡೋದಕ್ಕೆ ಕೋರ್ಟ್‌ನ ಪರ್ಮಿಷನ್ ಏನಿರುತ್ತೆ, ಕೋರ್ಟ್‌ನ ಆರ್ಡರ್ಸ್ ಏನಿರುತ್ತೆ ಅದನ್ನೇ ನಾವು ವಾರೆಂಟ್ ಅಂತ ಕರಿತೀವಿ. ಈ ವಾರೆಂಟು 2 ತರ ಬರುತ್ತೆ. ಒಂದು ವಿತ್ ಪರ್ಮಿಷನ್, ವಿತೌಟ್ ಪರ್ಮಿಷನ್. ಅಂತಂದ್ರೆ ಒಂದು ಕೇಸ್‌ಗಳು ಯಾವ ತರ ಇರುತ್ತೆ ಅಂತಂದ್ರೆ, ಆ ವಾರೆಂಟ್ ಇಶ್ಯೂ ಮಾಡೋದು ಏನಕ್ಕೆ? ಅರೆಸ್ಟ್‌ಗಳಿಗೆ ವಾರೆಂಟ್ ಇಶ್ಯೂ ಮಾಡ್ತಾರೆ. ಈಗ ನಾವೀಗ ಅರೆಸ್ಟ್ ಅಂತಾನೆ ಇಲ್ಲಿಂದಾನೆ ತಗೋಣ. ಅರೆಸ್ಟ್ ಅಲ್ಲಿ 2 ತರ ಬರುತ್ತೆ. ಮೊದಲನೇದು ವಾರೆಂಟ್ ಅಂದ್ರೆ ಏನಂತ ನಿಮಗೆ ಅರ್ಥ ಆಯ್ತಲ್ವಾ? ವಾರೆಂಟ್ ಅಂದ್ರೆ ಏನಂತ ನಿಮಗೆ ಅರ್ಥ ಆದ್ಮೇಲೆ ಅದ್ರಲ್ಲಿ 2 ತರ ಬರುತ್ತೆ. ಒಂದು ವಿತ್ ವಾರೆಂಟು, ಒಂದು ವಿತೌಟ್ ವಾರೆಂಟು ಅಂತ. ವಿತ್ ವಾರೆಂಟ್ ಅಲ್ಲಿ ಏನು ಅಂತಂತಂದ್ರೆ ನಾನ್ ಕಾಗ್ನೈಸಬಲ್ ರಿಪೋರ್ಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನ್ ಕಾಗ್ನೈಸಬಲ್ ರಿಪೋರ್ಟ್ಸ್‌ಗಳಂತಂದ್ರೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ನಾನ್ ಸೀರಿಯಸ್ ಇನ್ ನೇಚರ್, ಅಷ್ಟೊಂದು ಸೀರಿಯಸ್ ಆಗಿ ಇಲ್ಲದೆ ಇರುವಂಥವು. ನಾನ್ ಕಾಗ್ನೈಸಬಲ್ ಅಷ್ಟೊಂದು ಸೀರಿಯಸ್ ಆಗಿಲ್ಲ. ಚೀಟಿಂಗು, ಫ್ರಾಡು, ಫೋರ್ಜರಿ ಇಂಥವನ್ನ ನಿಮಗೆ ಎಕ್ಸ್‌ಪ್ಲೇನ್ ಮಾಡಿದೆ. ಅದೇ ಕಾಗ್ನೈಸಬಲ್ ರಿಪೋರ್ಟ್ಸ್ ಅಂತಂತಂದ್ರೆ ಸೀರಿಯಸ್ ಆಗಿರುವಂಥವು.
ಅರೆಸ್ಟ್ ವಿತ್ ವಾರೆಂಟ್ ಅಂತಂದ್ರೆ ಕೋರ್ಟ್‌ನ ಪರ್ಮಿಷನ್ ತೆಗೆದುಕೊಂಡು ಬಂದು ಅರೆಸ್ಟ್ ಮಾಡುವಂತವು ನಾನ್ ಕಾಗ್ನಿಸಬಲ್ ರಿಪೋರ್ಟ್ಸ್ ಆಯ್ತಾ? ಕಾಗ್ನಿಸೆನ್ಸ್ ತೆಗೆದುಕೊಂಡೇ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ವಿಥೌಟ್ ಅರೆಸ್ಟ್ ಮಾಡಕ್ಕಾಗಲ್ಲ. ಇಲ್ಲಿ ದ ಮ್ಯಾಜಿಸ್ಟ್ರೇಟ್ ಅಂತಿರ್ತಾರೆ. ಮ್ಯಾಜಿಸ್ಟ್ರೇಟ್ ಇಟ್ ಮೀನ್ ದ ಜಡ್ಜ್ ಅಂತ ಅನ್ಕೊಳ್ಳಿ ಆಯ್ತಾ? ನಿಮ್ಮ ಸಾಮಾನ್ಯ ಭಾಷೆಗೆ ಅರ್ಥ ಆಗೋಕ್ಕೋಸ್ಕರ ಜಡ್ಜ್ ಅಂತ ತಗೊಳ್ಳಿ. ಅವರು ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಅವರು ಇಶ್ಯೂ ಮಾಡ್ಬೇಕಾಗುತ್ತೆ. ರೀಸನ್‌ನ ಎಕ್ಸಾಕ್ಟ್ ಆಗಿ ಕೊಟ್ಬಿಟ್ಟು ಅವನು ಅಬ್ಸ್ಕಾಂಡ್ ಆಗುವಂತ ಸಾಧ್ಯತೆ ಇದೆ. ಅಪ್ರೆಹೆನ್ಷನ್ಸ್ ಇದೆ. ಅವನು ನೀವು ಕರ್ಕೊಂಡು ಬಂದು ಜೈಲಲ್ಲಿ ಹಾಕ್ಕೊಳ್ಳಿ, ಇಟ್ಕೊಳ್ಳಿ. ಅವಂದು ಕಂಪ್ಲೀಟ್ ಆಗಿ ಇದ್ ಮುಗಿಯೋ ತನಕ. ಏನು ಈ ನಮ್ಮ ಏನಿದೆಯಲ್ವಾ ಒಂದು ಟ್ರಯಲ್ ಪ್ರೋಸೆಸ್ ಅಂತ ಏನ್ ಕೊಡ್ತೀವಿ ಅದು ಕಂಪ್ಲೀಟ್ ಆಗಿ ಮುಗಿಯೋ ತನಕ ಅವನನ್ನ ನೀವು ಇಟ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಈ ಒಂದು ರೆಫರೆನ್ಸ್ ಮೇಲೆ ಆಗ್ಬೋದು. ಇಲ್ಲ ಅಂತಂದ್ರೆ ಅವನು ಎಷ್ಟ್ರ ಮಟ್ಟಿಗೆ ಅದನ್ನ ತೆಗೆದುಕೊಂಡಿದ್ದಾನೆ, ಎಷ್ಟ್ರ ಮಟ್ಟಿಗೆ ಅವ್ನ ನಾಲೆಡ್ಜ್ ಇದೆ, ಅವ್ನು ಎಷ್ಟ್ರ ಮಟ್ಟಿಗೆ ಅವ್ನ ಸಿವಿಯಾರಿಟಿ ಲೆವೆಲ್ ಅಲ್ಲಿ ಕ್ರೈಮ್ ಮಾಡಬಹುದು. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಮ್ಯಾಜಿಸ್ಟ್ರೇಟ್ ಡಿಕ್ಲೇರ್ ಮಾಡಬಹುದು. Apart from this, in explanation wise, in such cases are where the cognizance has been taken in the police report respect of non-cognizable offense, magistrate may issue a warrant arrest with the accordance with the above mentioned rules. ಮೇಲ್ಗಡೆ ಕೊಟ್ಟಿರುವಂತ mentioned rules ನ ಪ್ರಕಾರ ಅವನು ಯಾರು ಸಾರಿ ಅವರು ಮ್ಯಾಜಿಸ್ಟ್ರೇಟ್ ಅಥವಾ ಜಡ್ಜ್ಗಳೇನಿದೆ ಸೊ ಅವ್ರು ಏನ್ ಮಾಡಬಹುದು ಅಂತಂದ್ರೆ ಒಂದು ವಾರೆಂಟ್‌ನ ಇಶ್ಯೂ ಮಾಡ್ಬೋದು. ಅವನನ್ನ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ. ಸರ್ ಹಾಗಿದ್ದಲ್ಲಿ ವಿತೌಟ್ ವಾರೆಂಟ್ ನಿನ್ನ ನನಗೆ ಅರೆಸ್ಟ್ ಮಾಡೋ ಪವರ್ ಇದೆ ಅಂತ ಟೈಮ್ಸ್ ಪೊಲೀಸ್ ಅವ್ರು ಹೇಳ್ತಾರೆ. ಅದು ಯಾವ ಕಂಡೀಷನ್ ಅಲ್ಲಿ ಇದೆ ಸರ್ ಅಂತ ಕೇಳಿದ್ರೆ ಬೇಸಿಕ್ ಆಗಿ ನೀವು ಒಂದು ಫಿಕ್ಸ್ ಆಗಬೇಕು ಕಾಗ್ನೈಸಿಬಲ್ ರಿಪೋರ್ಟ್ಸ್ಗಳಿಗೆ. ಕಾಗ್ನೈಸಿಬಲ್ ರಿಪೋರ್ಟ್ಸ್ ಇನ್ ಮೀನ್ ದಟ್ ತುಂಬಾ ಸೀರಿಯಸ್ ಇರುವಂತ ಒಫೆನ್ಸಸ್ಗಳಿಗೆ ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅರ್ಥ ಆಗ್ತಿದ್ಯಾ ನಿಮಗೆ? ಆ ಸೀರಿಯಸ್ ಅಫೆನ್ಸಸ್ಗಳು ಯಾವ ಸರ್ ಅಂತಂತಂದ್ರೆ ಏನಾದ್ರೂ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಮರ್ಡರ್, ರೇಪ್, ಕಿಡ್ನಾಪ್ ಇವೆಲ್ಲ ಸೀರಿಯಸ್ ಅಫೆನ್ಸಸ್ಗಳು. ಇವಕ್ಕೆಲ್ಲ ಪೊಲೀಸ್ ಅವರು ಈ ಕೋರ್ಟ್ ಅವ್ರನ್ನ ವೆಯ್ಟ್ ಮಾಡಬೇಕು, ಅವರ ವಾರೆಂಟಿಗೆ ವೆಯ್ಟ್ ಮಾಡಬೇಕು ಅಂತೇನಿಲ್ಲ. ಸೀರಿಯಸ್ ಅಫೆನ್ಸ್ ಅಂತೇಳಿ ತೆಗೆದುಕೊಂಡು ಹೋಗಬಹುದು. ಅರ್ಥ ಆಯ್ತಾ? The new rules regarding the elderly sick individuals has been detained without the warrant is now ordered in section 35 of the BNSS combining with the section 41A of the CRPC. ಅಂತಂದ್ರೆ ಒಂದು ಏಜ್ ಆದವರಿಗೆ ಸಿಕ್ಕಾದವರಿಗೆ ವಿತೌಟ್ ವಾರೆಂಟ್‌ನ ಇಶ್ಯೂ ಮಾಡುವಂಥದ್ದು ಇಲ್ಲ ಅನ್ನುವಂಥ ಒಂದು ಸೆಕ್ಷನ್ಸ್ಗಳನ್ನ ಸೆಕ್ಷನ್ 35 ದಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಓಲ್ಡ್ ಅದು CRPCಯಲ್ಲಿ 41A ದಲ್ಲಿ ಇತ್ತು. ಇದೆಲ್ಲ ಯಾಕೆ ಓಲ್ಡ್ ಹೇಳ್ತಾ ಇರ್ತೀನಿ ಅಂತಂತಂದ್ರೆ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತ ನಾವು ಕರಿತೀವಿ. ಆಲ್ರೆಡಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. BNS, IPC ಅವನ್ನೆಲ್ಲ ಯಾಕೆ ನಾವು IPCನೂ ಓದಬೇಕು, CRPC ಓದಬೇಕು, BNS ಓದಬೇಕು, BNSS ಓದಬೇಕು ಅಂತ. ಯಾಕಂದ್ರೆ ಹಳೆ ಕೇಸ್ಗಳು ಕೋರ್ಟಲ್ಲಿ ನಡೀತಾ ಇದೆ ಅಂತಂತಂದ್ರೆ ಅವನ್ನ ಸಾಲ್ವ್ ಮಾಡಿ ಮುಗಿಯೋ ತನಕ ಇನ್ನು 5 ವರ್ಷ ಆಗುತ್ತೆ. ಅಲ್ಲಿ ತನಕ ನೀವು CRPC ನೋಡ್ತಾನೆ ಬರ್ತೀರಾ. ಓಕೆ ಎನಿಹೌ 2024 ಇಂದ BNSSನ ರಿಜಿಸ್ಟರ್ ಮಾಡ್ತಾ ಬರ್ತಾ ಇದ್ದಾರೆ. BNSS ನಾವು ಕೇಸ್ 2024 ಇಂದ ಜಾರಿ ಆಗುತ್ತೆ. 2020 ರಿಜಿಸ್ಟರ್ ಆಗಿರುವಂತ CRPC ಕ್ಲೋಸ್ ಮಾಡ್ಬಿಡೋದಾ? ಇಲ್ಲ ಅಲ್ವಾ? ಇದು ಮತ್ತೆ 2030 ತನಕ ನಡಿಬಹುದು. 2030 ತನಕ ಅದು ನಡೀತಾ ಇದೆ ಅಂತಂದ್ರೆ ನೀವು ಲಾಯರ್ಸ್ಗಳಾದ್ಮೇಲೆ ಇನ್ 5 ಇಯರ್ಸ್ ನಡೆಸಬೇಕಲ್ಲ ಕೇಸ್ನ. ಅದಕ್ಕೋಸ್ಕರ ಎರಡೂ ನಾಲೆಜ್ ಇರಬೇಕಾಗುತ್ತೆ ಅಂತ ನಾವು ನಾಲೆಜ್ ಪರ್ಪಸ್ಸಿಗೋಸ್ಕರ ಮುಂದೆ ನಿಮಗೆ ಚೆನ್ನಾಗಿರಲಿ, ಮುಂದೆ ಅರ್ಥ ಆಗಲಿ ಅನ್ನುವಂಥ ಒಂದು ಪರ್ಪಸ್ಸಿಗೋಸ್ಕರ ಅಡ್ವಾನ್ಸ್ ಆಗಿ ಎಲ್ಲೆಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ CRPC ಸೆಕ್ಷನ್ಸ್ಗಳನ್ನು ಅಡಾಪ್ಟ್ ಮಾಡಿ ನಿಮಗೆ ಕೊಡ್ತಾ ಇದೀವಿ ಅಷ್ಟೇ. ಅರೆಸ್ಟ್ ಬೈ ದ ಪ್ರೈವೇಟ್ ಪರ್ಸನ್ಸ್ ಅಂತ ಇದೆ. ಅಂತಂದ್ರೆ ಅರೆಸ್ಟು ಇವರೇ ಮಾಡಬೇಕಾ, ಪೊಲೀಸ್ ಅವರೇ ಮಾಡಬೇಕಾ ಇಲ್ವಾ? ಅಥವಾ ನಾವು ಅರೆಸ್ಟ್ ಬೈ ಪ್ರೈವೇಟ್ ಪರ್ಸನ್ ಅಂದ್ರೆ ಯಾರು ಗೊತ್ತಾ? ನಾನು, ನೀವು, ಸಾಮಾನ್ಯ ಜನ ಅವ್ರೇನಾದ್ರೂ ಅರೆಸ್ಟ್ ಮಾಡ್ಬೋದಾ ಅಂತಂದ್ರೆ ಎಸ್, ಅರೆಸ್ಟ್ ಮಾಡಬಹುದು. ಆಯ್ತಾ? ಅಂಡರ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಪೀಸ್, ಶಾಂತಿನ ಕಾಪಾಡೋದಕ್ಕೋಸ್ಕರ ಅರೆಸ್ಟ್ ಮಾಡಬಹುದು. ಅಲ್ಲಿ ಯಾವಾಗ ಮಾಡ್ಬೋದು ಅಂತಂದ್ರೆ ಪೊಲೀಸ್ ಅಲ್ಲಿ ಪ್ರೆಸೆಂಟ್ ಇಲ್ಲ ಅಂದಾಗ ಅರೆಸ್ಟ್ ಮಾಡ್ಬೋದು. ಹಂಗಂತೇಳಿ ಅರೆಸ್ಟ್ ಮಾಡ್ಕೊಂಡು ಸ್ವಂತ ಜೈಲ್ ಮಾಡ್ಕೊಂಡು ಜೈಲಲ್ಲಿ ಹಾಕೊಳ್ಳೋದಲ್ಲ. ಸೊಸೈಟಿ ಒಳ್ಳೆತನಕ್ಕೆ ಅರೆಸ್ಟ್ ಮಾಡಿದ್ದಾನೆ ಅಂತಂತಂದ್ರೆ ಅವ್ನು ತಗೊಂಡೋಗಿ ಅವನನ್ನ ಪೊಲೀಸ್ ಅವ್ರ ಹತ್ರ ಹ್ಯಾಂಡ್ ಓವರ್ ಮಾಡಬಹುದು. ಇವನಿಗೆ ಪನಿಷ್ಮೆಂಟ್ ಕೊಡಿ ಅಂತ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಸೆಕ್ಷನ್ 40 ಆಫ್ BNSS ಅಲ್ಲಿ ಹೇಳಿದ್ದಾರೆ. ಅರೆಸ್ಟ್ ಬೈ ದ ಮ್ಯಾಜಿಸ್ಟ್ರೇಟ್ ಅಂಡರ್ ದ ಸೆಕ್ಷನ್ 41 ಆಫ್ BSS ಅಂತ ಹೇಳ್ತಾ ಇದ್ದಾರೆ. ಇದೇನ್ ಹೇಳ್ತಾ ಇದ್ರೆ ಅಂತಂತಂದ್ರೆ ಲೋಕಲ್ ಜುಡಿಕ್ಷನ್ ಅಲ್ಲಿ ಏನಾದ್ರೂ ಕ್ರೈಮ್ ನಡೀತಾ ಇದೆ, ಏನಾದ್ರೂ ತಪ್ಪು ನಡೀತಾ ಇದೆ ಅಂತ ಗೊತ್ತಾದಾಗ ಎಕ್ಸಿಕ್ಯೂಟಿವ್ಸ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಅವರು ಒಂದು ಆರ್ಡರ್ ರಿಲೀಸ್ ಮಾಡಿಬಿಟ್ಟು ಆಯಾ ಲೋಕಲ್ ಜುಡಿಕ್ಷನ್ ಅಲ್ಲಿ ಅರೆಸ್ಟ್ ಮಾಡಿ ಅಂತೇಳಿ ಡೈರೆಕ್ಷನ್ ಕೊಡ್ಬೋದು. ಸೊ ಇದೊಂದಾದ್ಮೇಲೆ ಸೊ ಇದಕ್ಕೆ 1-2 ಕೇಸ್ ಲಾಸ್ಗಳನ್ನ ಮೆನ್ಷನ್ ಮಾಡ್ತಾ ಇವತ್ತಿನ ವಿಡಿಯೋನ ಟಾಪಿಕ್ನ ಕ್ಲೋಸ್ ಮಾಡ್ಕೋಣ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯನ ನೋಡೋಣ. ಸೊ ಹಾಗಿದ್ದಲ್ಲಿ ಒಂದು ಕೇಸ್ ಲಾ ಪ್ರಕಾರ ಸ್ವಾಮಿ ಹರಿರಾನಂದರ ವರ್ಸಸ್ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಆ ಕೇಸಲ್ಲಿ ಆಗುವಂತ ವಿಷಯದಲ್ಲಿ ಇದು ವಾರಣಾಸಿಯಲ್ಲಿ ನಡೆದಿದ್ದು 1954ನ ಸಿಚುವೇಶನ್ ಇದು. ಅದರಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಒಬ್ಬ ಮೆಜಿಸ್ಟ್ರೇಟ್ ಅರೆಸ್ಟ್ ಮಾಡಬಹುದು ಅಫೆನ್ಸಸ್ನ ಗ್ರೌಂಡ್ ಮೇಲೆ ಅಂತಂದ್ರೆ ನಾಟ್ ಓನ್ಲಿ ಕಾಗ್ನೈಸಬಲ್ ಅಫೆನ್ಸ್ ಅಂತಂದ್ರೆ ಕಾಗ್ನೈಸಬಲ್ ಅಫೆನ್ಸಿಗೆ ಮಾತ್ರ ಮೆಜಿಸ್ಟ್ರೇಟ್ ಹತ್ರ ಹೋಗ್ಬೇಕಂತೇನಿಲ್ಲ, ನಾನ್ ಕಾಗ್ನೈಸಬಲ್ ಅಫೆನ್ಸ್ ಹತ್ರನೂ ಕೂಡ ಮೆಜಿಸ್ಟ್ರೇಟಿಗೆ ಹೋಗ್ಬೋದು ಅಂತ ಹೇಳ್ತಾ ವಿತಿನ್ 24 ಅವರ್ಸ್ ಅಲ್ಲಿ ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರೆ ತೆಗೆದುಕೊಂಡು ಮೆಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅಂತ. ಇನ್ ಕೇಸ್ ಇಲ್ಲ ಅಂದ್ರೆ ಅದನ್ನ ಕಾನೂನು ಬಾಹಿರ ಅಂತೇಳಿ
ಇಲ್ಲಿರುವಂತ ಒಂದು ಈ ವಾರಣಾಸಿ ಕೇಸ್, ಯುಪಿ ವಾರಣಾಸಿ ಕೇಸಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಸೊ, ಇವ್ರು ಹೇಳ್ತಾ ಇರುವಂತ ಕಾನ್ಸೆಪ್ಟ್ ಪ್ರಕಾರ ಏನು ಅಂತಂತಂದ್ರೆ, ಜನರಲಿ ನಾವು ನೋಡ್ತಿರ್ಬೇಕಾದ್ರೆ ಅರೆಸ್ಟ್ ಎಲ್ಲ ಮಾಡಿದಾಗ ಅರೌಂಡ್ ಸ್ಯಾಟರ್‌ಡೇ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಸಂಡೇ ರಜಾ ಇರುತ್ತೆ. ರನ್ನಿಂಗ್ ಡೇಸ್ ಇರಲ್ಲ ಮಂಡೇ ಅಂತ. ಯಾರು ಸ್ವಲ್ಪ ಅವೇರ್‌ನೆಸ್ ಇದೆ ಪೊಲೀಸು, ಕೋರ್ಟ್ಸು ಸಿಟ್ಯುಯೇಷನ್ಸ್‌ಗಳೆಲ್ಲ ಅವರಿಗೆಲ್ಲ ಈ ಸಿಟ್ಯುಯೇಷನ್ಸ್ ಬಗ್ಗೆ ಐಡಿಯಾ ಇರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಇದಿಷ್ಟು ನಾನು ಬಿಟ್ಟು ಹೇಳ್ತಾ ಇರೋದು. ಆಸ್ ಪರ್ ಲೀಗಲಿ 24 ಅವರ್ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡ್ಬೇಕು. ಇಫ್ ಇನ್ ಕೇಸ್ ಏನಾದ್ರು ಅವನನ್ನ ಮತ್ತೆ ಅರೆಸ್ಟ್ ಮಾಡ್ಕೊಂಡು ಎಕ್ಸ್ಟೆನ್ಷನ್ ತಗೊಳ್ಬೇಕಾ ಅಥವಾ ಜೆಸಿಯಲ್ಲಿ ಇರ್ತಾನ, ಮೀನ್ಸ್ ಜುಡಿಷಿಯಲ್ ಕಸ್ಟಡಿ ಅಂತ ನಾವು ಕರಿತೀವಿ. ಅದ್ರಲ್ಲಿ ಇರ್ತಾನ, ನ್ಯಾಯಾಂಗ ಬಂಧನದಲ್ಲಿ ಇರ್ತಾನ. ಏನೇ ಆಗ್ಲಿ ಕೋರ್ಟ್ ಆರ್ಡರ್ಸ್ ಏನ್ ಹೇಳುತ್ತೆ ಅದನ್ನ ಪೊಲೀಸ್ ಮಾಡ್ಬೇಕಾಗುತ್ತೆ. ಪೊಲೀಸ್ ಹೇಳೋದನ್ನ ಕೋರ್ಟ್ ಮಾಡೋದಿಲ್ಲ. ಸೊ ಇದಿಷ್ಟು ನಿಮಗೆ ಒಂದು ಕ್ಲಾರಿಟಿ ಇರ್ಲಿ. ಎನಿಹೌ ನೀವು ಇದಕ್ಕೆ ಇನ್ನೊಂದೆರಡು ಕೇಸ್ ಲಾಸ್‌ಗಳನ್ನ ಮೆನ್ಷನ್ನು ಇದನ್ನ ಮಾಡಿದ್ರೆ ತಪ್ಪಾಗುತ್ತೆ. ಈ ಕೇಸ್ ಲಾಸ್‌ಗಳನ್ನ ಮೆನ್ಷನ್ ಮಾಡಬೇಡಿ. ನಿಮ್ಮ ವಿಷಯಗಳನ್ನು ನೋಡಿ. ಯಾಕಂದ್ರೆ ಇದು ಎಫ್‌ಐಆರ್ ಮತ್ತೆ 0 ಎಫ್‌ಐಆರ್‌ಗೆ ಸಂಬಂಧಪಟ್ಟಂತವು. ಸೊ ಇದು ಎಫ್‌ಐಆರ್ ಸಂಬಂಧಪಟ್ಟಿದ್ದು ಇಲ್ಲಿ ಮೆನ್ಷನ್ ಮಾಡುವಂತ ತಪ್ಪಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಬೇಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರ್ಲಿ. ಮುಂದಿನ ವಿಡಿಯೋದಲ್ಲಿ ಹೌ ಈಸ್ ಆನ್ ಅರೆಸ್ಟ್ ಮೇಡ್ ಅಂತ ಇದೆ. ಅಂತಂದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಏನು ಎಲ್ಲ ಅಂತ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಕಲ್ತಿದ್ದಂತ ಒಂದು ಕ್ವಿಕ್ ರಿವಿಷನ್ ನಾವೇನಾದ್ರೂ ಮಾಡ್ಕೊಳ್ಬೇಕು ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಅರೆಸ್ಟ್ ಅಂದ್ರೆ ಏನು? ಅರೆಸ್ಟ್ ಯಾರ್ಯಾರು ಮಾಡಬಹುದು ಅಂತ ನೋಡಿದ್ವಿ. ಅವನ ಲಿಬರ್ಟಿನ ತಡೆ ಹಿಡಿಯೋದನ್ನೇ ನಾವು ಅರೆಸ್ಟ್ ಅಂತ ಕರಿತೀವಿ. ಅವನನ್ನ ಕಂಟ್ರೋಲ್ ಮಾಡೋದು ಯಾರು? ಅರೆಸ್ಟರ್ ಆಗಿರ್ತಾನೆ. ಯಾರನ್ನ ಅರೆಸ್ಟ್ ಮಾಡಬಹುದು ಅಂತಂದ್ರೆ 35 ಕ್ಲಾಸ್ 7 ಅಲ್ಲಿ ನಾವು ಪ್ರಿಯರ್ ಪರ್ಮಿಷನ್ ತಗೊಂಡು ಅರೆಸ್ಟ್ ಮಾಡೋದಾ ಹೇಗೆ ಎತ್ತ ಅಂತಿದೆ. 2 ತರ ಅರೆಸ್ಟ್ ಇದೆ. ವಿತ್ ವಾರೆಂಟ್ ಇವರು ಕೋರ್ಟ್ ಕಡೆಯಿಂದ ಪರ್ಮಿಷನ್ ತೆಗೆದುಕೊಂಡು ಅರೆಸ್ಟ್ ಮಾಡುವಂಥವು ನಾನ್ ಕಾಗ್ನಿಸಬಲ್ ರಿಪೋರ್ಟ್. ತುಂಬಾ ಸಿಂಪಲ್ ಆಗಿರುವಂಥ ರಿಪೋರ್ಟ್. ವಿತೌಟ್ ವಾರೆಂಟ್ ಕೋರ್ಟ್‌ನ ಪರ್ಮಿಷನ್ ಇಲ್ದಂಗೆ ಅರೆಸ್ಟ್ ಮಾಡುವಂಥವು ಯಾವುವು ಅಂತಂದ್ರೆ ತುಂಬಾ ಸೀರಿಯಸ್ ಇರುವಂಥ ಅಫೆನ್ಸವು ಕಾಗ್ನಿಸಬಲ್ ರಿಪೋರ್ಟ್ಸ್‌ಗಳು ಅಂತ ಹೇಳ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ನಮ್ಮ ಈ ಅರೆಸ್ಟೆಡ್ ಬೈ ಎ ಪ್ರೈವೇಟ್ ಪರ್ಸನ್ ಅಂತ ಇದೆ. ನಾರ್ಮಲ್ ಆಗಿ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಪ್ರಜೆ, ಸಾಮಾನ್ಯ ನಾಗರಿಕರು ಕೂಡ ಅರೆಸ್ಟ್ ಮಾಡಬಹುದು. ಪ್ರೊಟೆಕ್ಷನ್ ಆಫ್ ಪೀಸಿಗೋಸ್ಕರ, ಸೊಸೈಟಿಯ ಒಳ್ಳೆತನಕ್ಕೋಸ್ಕರ ತೆಗೆದುಕೊಂಡು ಹೋಗಿ ಅವ್ರು ಸಬ್ಮಿಟ್ ಮಾಡಬೇಕಾಗುತ್ತೆ ಪೊಲೀಸ್ ಸ್ಟೇಷನಲ್ಲಿ. ಇಂಡಿವಿಜುವಲ್ ಆಗಿ ಜೈಲ್‌ಗಿಲೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ಮತ್ತೆ ಕನ್ಫೈನ್ಡ್ ಅದೆಲ್ಲ ಕೇಳಿದಿರಾ, ಐಪಿಸಿಯಲ್ಲೆಲ್ಲ ಕೇಳಿ ಬಂದಿರ್ತೀರಾ, ಬಿಎನ್ಎಸ್‌ಎಲ್ ಕೇಳಿ ಬಂದಿರ್ತೀರಾ ನೀವು. ಬಿಎನ್ಎಸ್‌ಲ್ಲಿ ರಾಂಗ್‌ಫುಲ್ ಕನ್ಫೈನ್ಮೆಂಟ್ ಇಲ್ಲೆಲ್ಲ ಬಂದ್ಬಿಡುತ್ತೆ, ಅದು ಎಕ್ಸಿಸ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಅರೆಸ್ಟ್ ಬೈ ಮ್ಯಾಜಿಸ್ಟ್ರೇಟ್ ಅಂಡರ್ ದ ಸೆಕ್ಷನ್ 41 ಆಫ್ ಬಿಎನ್ಎಸ್ಎಸ್ ಅಂತ ಇದೆ. ಸೊ ಇಲ್ಲಿ ಒಂದು ಕೇಸ್ ಲಾ ಹೇಳೋ ಪ್ರಕಾರ ಬರೀ ಕಾಗ್ನಿಸಬಲ್ ಆಗಲಿ, ನಾನ್ ಕಾಗ್ನಿಸಬಲ್ ಆಗಲಿ ಮ್ಯಾಜಿಸ್ಟ್ರೇಟ್ ಆರ್ಡರ್ ತಗೊಂಡು ಅವ್ರಿಗೆ ಅನಿಸ್ತಾ ಇದೆ ಅಂತಂದ್ರೆ ಇಲ್ಲಿ ತಪ್ಪು ನಡೀತಾ ಇದೆ ಅಂತ ಅವ್ರ ಆರ್ಡರ್ ಮೇರೆಗೂ ಕೂಡ ಅರೆಸ್ಟ್ ಮಾಡ್ಬೋದು ಅಂತ ಹೇಳಿ. ಸೊ ಅದ್ರ ಜೊತೆಗೆ ವಿತಿನ್ 24 ಅವರ್ ತೆಗೆದುಕೊಂಡು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇದಿಷ್ಟೇ ಕಲ್ತಿದ್ದು. ಸೊ ಈಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಕಾನ್ಸೆಪ್ಟ್ ಜೊತೆ ಸಿಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.